ಲಲಿತಾ ತ್ರಿಪುರ ಸುಂದರಿ ಶ್ರೀಚಕ್ರ ರಹಸ್ಯ ಶಾಸ್ತ್ರಾಧಾರಿತ. ಈ ವಿಡಿಯೋದಲ್ಲಿ ನೀವು ಕೇಳಲಿರುವುದು ಕಲ್ಪಿತ ಕಥೆಯಲ್ಲ. ಇದು ಶ್ರೀವಿದ್ಯಾ ಪರಂಪರೆಯಲ್ಲಿ ವರ್ಣಿಸಲಾದ ಶ್ರೀಚಕ್ರದ ಆಧ್ಯಾತ್ಮಿಕ ರಹಸ್ಯ. ಲಲಿತಾ ತ್ರಿಪುರ ಸುಂದರಿ ಶ್ರೀವಿದ್ಯಾ ಉಪಾಸನೆಯಲ್ಲಿ ಪರಮದೇವಿ ಎಂದು ಪರಿಗಣಿಸಲ್ಪಟ್ಟಳು. ಅವಳು ಪರಾಶಕ್ತಿ, ಸೃಷ್ಟಿ ಸ್ಥಿತಿ ಲಯಗಳಿಗೆ ಮೂಲವಾದ ಚೈತನ್ಯ. ಶಾಸ್ತ್ರಗಳಲ್ಲಿ ಹೇಳಲಾಗಿದೆ, ದೇವಿಯ ನಿಜವಾದ ಆಸನ ಶ್ರೀಚಕ್ರ. ಶ್ರೀಚಕ್ರ ಒಂದು ಸಾಮಾನ್ಯ ಯಂತ್ರವಲ್ಲ, ಇದು ಸಂಪೂರ್ಣ ಸೃಷ್ಟಿಯ ಸಂಕೇತ, ಮನಸ್ಸಿನ ಒಳಯಾತ್ರೆಯ ನಕ್ಷೆ. ಶ್ರೀಚಕ್ರದಲ್ಲಿ 9 ಆವರಣಗಳಿವೆ. ಪ್ರತಿಯೊಂದು ಆವರಣ ಸಾಧಕನ ಒಳಗಿನ ಒಂದು ಹಂತ. ಮೊದಲ ಆವರಣ ತ್ರೈಲೋಕ್ಯ ಮೋಹನ ಚಕ್ರ. ಇದು ಮೋಹ ಮತ್ತು ಮಾಯೆಯ ಪದರ ಎಂದು ವಿವರಿಸಲಾಗುತ್ತದೆ. ಮಾನವನ ಮನಸ್ಸು ಇಲ್ಲಿ ಇಚ್ಛೆಗಳು ಮತ್ತು ಆಕರ್ಷಣೆಯಲ್ಲಿ ಸಿಲುಕುತ್ತದೆ. ಎರಡನೇ ಆವರಣ ಸರ್ವಾಶಾ ಪರಿಪೂರಕ ಚಕ್ರ. ಇದು ಎಲ್ಲ ಆಶೆಗಳ ಪದರ. ಸಾಧಕ ಇಲ್ಲಿ ಆಶೆಗಳನ್ನು ಗಮನಿಸಿ ಅವನ್ನು ಮೀರಿ ಹೋಗಬೇಕು ಎಂದು ಶಾಸ್ತ್ರ ಹೇಳುತ್ತದೆ. ಮೂರನೇ ಆವರಣ ಸರ್ವ ಸಂಕ್ಷೋಭನ ಚಕ್ರ. ಇದು ಅಂತರಂಗದ ಚಲನೆ, ಮನಸ್ಸಿನ ಅಶಾಂತಿ, ಭಯ, ಅಹಂಕಾರ. ನಾಲ್ಕನೇ ಆವರಣ ಸರ್ವ ಸೌಭಾಗ್ಯದಾಯಕ ಚಕ್ರ. ಇಲ್ಲಿ ಸಾಧಕನ ಮನಸ್ಸು ನಿಧಾನವಾಗಿ ಶಾಂತವಾಗುತ್ತದೆ. ಐದನೇ ಆವರಣ ಸರ್ವಾರ್ಥ ಸಾಧಕ ಚಕ್ರ. ಧ್ಯಾನದಲ್ಲಿ ಏಕಾಗ್ರತೆ ಹೆಚ್ಚುತ್ತದೆ. ಆರನೇ ಆವರಣ ಸರ್ವ ರಕ್ಷಾಕರ ಚಕ್ರ. ಅಂತರಂಗದಲ್ಲಿ ಸ್ಥಿರತೆ ಮೂಡುತ್ತದೆ. ಏಳನೇ ಆವರಣ ಸರ್ವ ರೋಗಹರ ಚಕ್ರ. ಇದು ದೇಹದ ರೋಗವಲ್ಲ, ಮನಸ್ಸಿನ ಅಶುದ್ಧಿಗಳ ನಿವಾರಣೆ. ಎಂಟನೇ ಆವರಣ ಸರ್ವ ಸಿದ್ಧಿಪ್ರದ ಚಕ್ರ. ಧ್ಯಾನದಲ್ಲಿ ಆಳವಾದ ಶಾಂತಿ. ಕೊನೆಯ 9ನೇ ಆವರಣ ಸರ್ವಾನಂದಮಯ ಚಕ್ರ. ಇದು ಶ್ರೀಚಕ್ರದ ಮಧ್ಯಬಿಂದು. ಈ ಬಿಂದು ಲಲಿತಾ ತ್ರಿಪುರ ಸುಂದರಿ ಆಸನ ಎಂದು ವರ್ಣಿಸಲಾಗಿದೆ. ಶಾಸ್ತ್ರದಲ್ಲಿ ಹೇಳಲಾಗಿದೆ, ಸಾಧಕನು ಈ ಬಿಂದುವನ್ನು ಧ್ಯಾನಿಸಿದಾಗ ಮನಸ್ಸು ಸಂಪೂರ್ಣ ನಿಶ್ಚಲವಾಗುತ್ತದೆ. ಈ ಸಂದರ್ಭದಲ್ಲಿ ಜಪಿಸಲಾಗುವ ಮಂತ್ರ ಓಂ ಶ್ರೀಂ ಹ್ರೀಂ ಶ್ರೀಂ ಲಲಿತಾ ತ್ರಿಪುರ ಸುಂದರಿಯೈ ನಮಃ. ಇದು ಶ್ರೀವಿದ್ಯಾ ಪರಂಪರೆಯಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಮಂತ್ರ. ಶ್ರೀಚಕ್ರದ ಧ್ಯಾನ ಬಾಹ್ಯ ಪ್ರಯಾಣವಲ್ಲ, ಇದು ಅಂತರಂಗದ ಯಾತ್ರೆ. 9 ಆವರಣಗಳು ಮನಸ್ಸಿನ 9 ಪದರಗಳು. ಮಧ್ಯಬಿಂದು ಪರಮಚೈತನ್ಯ. ಶಾಸ್ತ್ರಗಳ ಪ್ರಕಾರ ಶ್ರೀಚಕ್ರವನ್ನು ಧ್ಯಾನಿಸುವುದು ಆತ್ಮಜ್ಞಾನಕ್ಕೆ ಮಾರ್ಗ ಎಂದು ಹೇಳಲಾಗಿದೆ. ಲಲಿತಾ ತ್ರಿಪುರ ಸುಂದರಿ ಸೃಷ್ಟಿಯ ಆದಿಶಕ್ತಿ. ಶ್ರೀಚಕ್ರ ಅವಳ ಚೈತನ್ಯದ ರೂಪ. ಈ ರಹಸ್ಯವನ್ನು ಅರಿಯುವುದು ಧ್ಯಾನದಿಂದ ಮಾತ್ರ ಸಾಧ್ಯ. ಓಂ ಶ್ರೀಂ ಹ್ರೀಂ ಶ್ರೀಂ ಲಲಿತಾ ತ್ರಿಪುರ ಸುಂದರಿಯೈ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಲಲಿತಾ ತ್ರಿಪುರ ಸುಂದರಿ ಶ್ರೀಚಕ್ರ ಬಿಂದು ರಹಸ್ಯ ಮತ್ತು ಶ್ರೀವಿದ್ಯಾ ಗುಪ್ತಾರ್ಥ. ಶ್ರೀಚಕ್ರದ 9 ಆವರಣಗಳನ್ನು ದಾಟಿದ ನಂತರ ಶಾಸ್ತ್ರಗಳು ಹೇಳುವಂತೆ ಸಾಧಕನ ಧ್ಯಾನ ಮಧ್ಯ ಬಿಂದುವಿನ ಕಡೆಗೆ ಸಾಗುತ್ತದೆ. ಈ ಬಿಂದು ಸಾಮಾನ್ಯ ಬಿಂದುವಲ್ಲ, ಇದು ಸೃಷ್ಟಿಯ ಮೂಲವೆಂದು ತಂತ್ರಗ್ರಂಥಗಳು ವರ್ಣಿಸುತ್ತವೆ. ಶ್ರೀಚಕ್ರದ ಹೊರಭಾಗ ಪ್ರಪಂಚವನ್ನು ಸೂಚಿಸುತ್ತದೆ. ಒಳಗಿನ ತ್ರಿಕೋನಗಳು ಶಕ್ತಿ ಮತ್ತು ಶಿವತತ್ವಗಳ ಸಂಗಮ. ಮಧ್ಯಬಿಂದು ಪರಬ್ರಹ್ಮ ಚೈತನ್ಯ. ಶಾಸ್ತ್ರದಲ್ಲಿ ಹೇಳಲಾಗಿದೆ, ಈ ಬಿಂದುದಲ್ಲೇ ಲಲಿತಾ ತ್ರಿಪುರ ಸುಂದರಿ ವಿರಾಜಮಾನ. ಅವಳು ಕಾಮೇಶ್ವರನೊಂದಿಗೆ ಏಕತ್ವದಲ್ಲಿರುವ ಚೈತನ್ಯ ರೂಪ. ಇದನ್ನು ಸೂಚಿಸುವ ಮಂತ್ರ ಶ್ರೀಂ. ಈ ಒಂದು ಬೀಜ ಮಂತ್ರ ಶ್ರೀವಿದ್ಯಾ ಪರಂಪರೆಯಲ್ಲಿ
ಅತ್ಯಂತ ಮಹತ್ವದ್ದಾಗಿದೆ. ಶ್ರೀಚಕ್ರದಲ್ಲಿ ಮೇಲಕ್ಕೆ ನೋಡುವ ತ್ರಿಕೋಣಗಳು ಶಿವತತ್ವ, ಕೆಳಕ್ಕೆ ನೋಡುವ ತ್ರಿಕೋಣಗಳು ಶಕ್ತಿತತ್ವ. ಇವುಗಳ ಸಂಗಮ ಸೃಷ್ಟಿಯ ಚಲನೆಯನ್ನು ಸೂಚಿಸುತ್ತದೆ. ಈ ಕಾರಣದಿಂದಲೇ ಶ್ರೀಚಕ್ರವನ್ನು ಸಂಪೂರ್ಣ ಸೃಷ್ಟಿಯ ನಕ್ಷೆ ಎಂದು ಕರೆಯಲಾಗುತ್ತದೆ. ಶಾಸ್ತ್ರಗಳು ಹೇಳುತ್ತವೆ, ಮಾನವನ ದೇಹವು ಒಂದು ಶ್ರೀಚಕ್ರದಂತೆ. ಹೊರಗಿನ ಪದರಗಳು ಇಂದ್ರಿಯಗಳು, ಒಳಗಿನ ಪದರಗಳು ಮನಸ್ಸು, ಮಧ್ಯಬಿಂದು ಆತ್ಮಚೈತನ್ಯ. ಸಾಧಕನು ಧ್ಯಾನದಲ್ಲಿ ನಿಧಾನವಾಗಿ ಒಳಗೆ ಹೋಗುತ್ತಾ ಕೊನೆಯಲ್ಲಿ ಬಿಂದು ಧ್ಯಾನಕ್ಕೆ ತಲುಪುತ್ತಾನೆ. ಈ ಸಂದರ್ಭದಲ್ಲಿ ಜಪಿಸುವ ಮಂತ್ರ ಓಂ ಐಂ ಹ್ರೀಂ ಶ್ರೀಂ ಶ್ರೀ ಲಲಿತಾ ತ್ರಿಪುರ ಸುಂದರಿಯೈ ನಮಃ. ಶ್ರೀವಿದ್ಯಾ ಉಪಾಸನೆಯಲ್ಲಿ ಶ್ರೀಚಕ್ರವನ್ನು ಕೇವಲ ಚಿತ್ರವಾಗಿ ನೋಡಲ್ಲ, ಅದನ್ನು ಜೀವಂತ ಚೈತನ್ಯ ರೂಪವಾಗಿ ಧ್ಯಾನಿಸುತ್ತಾರೆ. ಬಿಂದು ಆದಿ, ಬಿಂದು ಅಂತ್ಯ, ಬಿಂದು ಶಕ್ತಿ, ಬಿಂದು ಶಿವ. ಈ ಬಿಂದು ರಹಸ್ಯವನ್ನು ಅರಿತವನು ಶ್ರೀವಿದ್ಯಾ ತತ್ವವನ್ನು ಅರಿತವನಾಗುತ್ತಾನೆ ಎಂದು ಹೇಳಲಾಗಿದೆ. ಲಲಿತಾ ತ್ರಿಪುರ ಸುಂದರಿ ಬಾಹ್ಯ ರೂಪ ಮಾತ್ರವಲ್ಲ, ಅವಳು ಅಂತರಂಗ ಚೈತನ್ಯ. ಶ್ರೀಚಕ್ರ ಅವಳ ಆಧ್ಯಾತ್ಮಿಕ ರೂಪ. ಈ ಧ್ಯಾನವನ್ನು ನಿರಂತರವಾಗಿ ಮಾಡಿದರೆ ಮನಸ್ಸು ಶಾಂತವಾಗುತ್ತದೆ. ಶಾಸ್ತ್ರ ಪ್ರಕಾರ ಇದು ಆತ್ಮಜ್ಞಾನ ಮಾರ್ಗಗಳಲ್ಲಿ ಒಂದು. ಓಂ ಶ್ರೀಂ ಹ್ರೀಂ ಶ್ರೀಂ ಲಲಿತಾ ತ್ರಿಪುರ ಸುಂದರ್ಯೈ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಲಲಿತಾ ತ್ರಿಪುರ ಸುಂದರಿ ಶ್ರೀಚಕ್ರ ಪಂಚದಶಿ ಮಂತ್ರದ ಗುಪ್ತಾರ್ಥ. ಶ್ರೀಚಕ್ರದ ಬಿಂದು ರಹಸ್ಯವನ್ನು ಅರಿತ ನಂತರ ಶ್ರೀವಿದ್ಯಾ ಪರಂಪರೆಯಲ್ಲಿ ಅತ್ಯಂತ ಗುಪ್ತವಾಗಿ ಉಳಿಸಿರುವ ವಿಷಯ ಪಂಚದಶಿ ಮಂತ್ರ. ಈ ಮಂತ್ರವನ್ನು ಸಾಮಾನ್ಯ ಮಂತ್ರ ಎಂದು ಪರಿಗಣಿಸಲಾಗುವುದಿಲ್ಲ. ಇದು ಲಲಿತಾ ತ್ರಿಪುರ ಸುಂದರಿ ಚೈತನ್ಯದ ಮಂತ್ರ ಎಂದು ತಂತ್ರ ಗ್ರಂಥಗಳು ಹೇಳುತ್ತವೆ. ಪಂಚದಶಿ ಮಂತ್ರ 3 ಭಾಗಗಳಿಂದ ಕೂಡಿದೆ. ಮೊದಲ ಭಾಗ ಕ ಎ ಈ ಲ ಹ್ರೀಂ. ಎರಡನೇ ಭಾಗ ಹ ಸ ಕ ಹ ಲ ಹ್ರೀಂ. ಮೂರನೇ ಭಾಗ ಸ ಕ ಲ ಹ್ರೀಂ. ಈ 3 ಭಾಗಗಳನ್ನು ವಾಕ್ಭವಕೂಟ, ಕಾಮರಾಜಕೂಟ, ಶಕ್ತಿಕೂಟ ಎಂದು ಕರೆಯುತ್ತಾರೆ. ಮೊದಲ ಕೂಟ ಸೃಷ್ಟಿತತ್ವ, ಎರಡನೇ ಕೂಟ ಸ್ಥಿತಿತತ್ವ, ಮೂರನೇ ಕೂಟ ಲಯತತ್ವ. ಈ ಮಂತ್ರದ 15 ಅಕ್ಷರಗಳು ಶ್ರೀಚಕ್ರದ ತ್ರಿಕೋಣಗಳೊಂದಿಗೆ ಸಂಬಂಧಿಸಿದೆ ಎಂದು ಹೇಳಲಾಗಿದೆ. ಶ್ರೀವಿದ್ಯಾ ಉಪಾಸನೆಯಲ್ಲಿ ಈ ಮಂತ್ರವನ್ನು ದೀಕ್ಷೆಯೊಂದಿಗೆ ಮಾತ್ರ ಜಪ ಮಾಡುತ್ತಾರೆ. ಕಾರಣ ಇದು ಅತ್ಯಂತ ಶಕ್ತಿಯುತ ಮಂತ್ರ ಎಂದು ಪರಿಗಣಿಸಲಾಗಿದೆ. ಈ ಮಂತ್ರದ ಸಾರ ಐಂ ಜ್ಞಾನಶಕ್ತಿ, ಹ್ರೀಂ ಮಾಯಾಶಕ್ತಿ, ಶ್ರೀಂ ಲಕ್ಷ್ಮೀಶಕ್ತಿ. ಈ 3 ಬೀಜಗಳು ಲಲಿತಾ ತ್ರಿಪುರ ಸುಂದರಿ ತತ್ವವನ್ನು ಸೂಚಿಸುತ್ತವೆ. ಶಾಸ್ತ್ರದಲ್ಲಿ ಹೇಳಲಾಗಿದೆ, ಪಂಚದಶಿ ಮಂತ್ರ ಶ್ರೀಚಕ್ರದ ಧ್ಯಾನಕ್ಕೆ ಸಂಬಂಧಿಸಿದೆ. ಮಂತ್ರ, ಯಂತ್ರ, ತಂತ್ರ ಈ 3 ಸೇರಿ ಶ್ರೀವಿದ್ಯಾ ಉಪಾಸನೆಯಾಗುತ್ತದೆ. ಶ್ರೀಚಕ್ರ ಯಂತ್ರ, ಪಂಚದಶಿ ಮಂತ್ರ ಮಂತ್ರ, ಧ್ಯಾನ ವಿಧಾನ ತಂತ್ರ. ಈ 3 ಒಂದಾದಾಗ ಸಾಧಕನ ಅಂತರಂಗ ಶುದ್ಧಿಯಾಗುತ್ತದೆ ಎಂದು ಹೇಳಲಾಗಿದೆ. ಲಲಿತಾ ತ್ರಿಪುರ ಸುಂದರಿ ಮಂತ್ರರೂಪಿಣಿ, ಶ್ರೀಚಕ್ರ ಅವಳ ಯಂತ್ರರೂಪ, ಧ್ಯಾನ ಅವಳ ತಂತ್ರಮಾರ್ಗ. ಈ ರಹಸ್ಯವನ್ನು ಶ್ರೀವಿದ್ಯಾ ಪರಂಪರೆ ಗುಪ್ತವಾಗಿ ಉಳಿಸಿದೆ. ಈ ಮಂತ್ರದ ಅಂತ್ಯದಲ್ಲಿ ಜಪಿಸುವುದು ಓಂ ಐಂ ಹ್ರೀಂ ಶ್ರೀಂ ಶ್ರೀ ಲಲಿತಾ ತ್ರಿಪುರ ಸುಂದರ್ಯೈ ನಮಃ. ಓಂ ಶಾಂತಿ ಶಾಂತಿ ಶಾಂತಿ.